ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೆ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಮೊದಲಿಗೆ ಈ ಮಾಸದಲ್ಲಿ ನಡೆಯುವಂತಹ ಗ್ರಹಗಳ ಬದಲಾವಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ತಿಂಗಳ 4ನೇ ತಾರೀಕಿನಂದು ಬುಧ ಗ್ರಹ ಸಿಂಹ ರಾಶಿಗೆ, 23ನೇ ತಾರೀಕಿನಂದು ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇನ್ನು 16ನೇ ತಾರೀಕಿನಂದು ರವಿಗ್ರಹ ಕನ್ಯಾ ರಾಶಿಗೆ, 18ನೇ ತಾರೀಕಿನಂದು ಶುಕ್ರಗ್ರಹ ತುಲಾ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಡೆಯುವಂತಹ ಪ್ರಮುಖವಾದ ಗ್ರಹಗಳ ಬದಲಾವಣೆ. ಈಗ ಇದನ್ನೆಲ್ಲ ಆಧರಿಸಿ ಈ ಮಾಸದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆ ಈ ಮಾಸದಲ್ಲಿ ಪಂಚಮ ಭಾವದಲ್ಲಿ ಬುಧ ಗ್ರಹದ ಸ್ಥಿತಿ ಮತ್ತೆ ದ್ವಿತೀಯ ಭಾವದಲ್ಲಿ ಬೃಹಸ್ಪತಿ ಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮತ್ತೆ ಭಾಷೆಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯವನ್ನು ಅಧ್ಯಯನ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ಇನ್ನೊಂದು ಏಕಾದಶ ಭಾವದಲ್ಲಿ ನಿಮಗೆ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಆ ಶನಿಗ್ರಹ ಈಗ ವಕ್ರವಾಗಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಈ ಮಾಸದಲ್ಲಿ ನಿಮಗೆ ಅತ್ಯಂತ ಉತ್ತಮವಾಗಿ ಧನಲಾಭ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆಯೇ ಉದ್ಯೋಗದ ವಿಚಾರದಲ್ಲಿ ಉಂಟಾಗುತ್ತಿರುವಂತಹ ದ್ವಂದ್ವಗಳು, ಅಂದರೆ ಉದ್ಯೋಗದ ವಿಚಾರದಲ್ಲಿ ಏನೋ ಸಮಸ್ಯೆಗಳು, ಈ ಉದ್ಯೋಗವನ್ನು ಮಾಡುವಂಥದ್ದು ಅಥವಾ ಇನ್ನೊಂದು ಉದ್ಯೋಗ ಮಾಡುವಂಥದ್ದು, ಈ ರೀತಿಯಾಗಿ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಿದೆಯಲ್ಲ, ಅಥವಾ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಉಂಟಾಗುತ್ತಿರುವಂತಹ ಒಂದಷ್ಟು ಸಮಸ್ಯೆಗಳು, ಈ ರೀತಿಯಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಈ ಮಾಸದಲ್ಲಿ ಬಗೆಹರಿಯುವುದಕ್ಕೆ ಅತ್ಯಂತವಾಗಿ ಅವಕಾಶ ಇದೆ. ಹಾಗೆ ತೃತೀಯ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರುವಂಥದ್ದು, ಇನ್ನು ಷಷ್ಠ ಭಾವದಲ್ಲಿ ಕೇತುಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನಿಮಗೆ ಧೈರ್ಯದ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮುನ್ನುಗ್ಗಿ ಕೆಲಸವನ್ನು ಸಾಧಿಸುವಂತಹ ಒಂದು ಪರಾಕ್ರಮದ ಪ್ರಾಪ್ತಿ ಆಗುತ್ತೆ. ಅಂದರೆ ಒಂದಷ್ಟು ಕೆಲಸಗಳಿಗೆ ನೀವು ಇಲ್ಲಿವರೆಗೆ ಒಂದು ಸ್ವಲ್ಪ ಹೆದರಿಕೆ ಅನ್ನುವಂಥದ್ದು ಉಂಟಾಗ್ತಿತ್ತು, ಆದರೆ ಅದೆಲ್ಲ ಈಗ ಬಗೆಹರಿಯುತ್ತೆ. ನಿಮಗೆ ಒಂದು ಧೈರ್ಯದ ಅಭಿವೃದ್ಧಿ ಎನ್ನುವಂಥದ್ದು ಕೂಡ ಉಂಟಾಗುತ್ತೆ. ಹಾಗಾಗಿ ಈ ಮಾಸದಲ್ಲಿ ಆದಷ್ಟು ನೀವು ಇನ್ನೊಬ್ಬರನ್ನು ಅವಲಂಬಿಸುವುದನ್ನು ಬಿಡ್ತೀರಿ ಅಂತ ಹೇಳಿ ಯೋಚನೆ ಮಾಡಬಹುದು. ಅಂದರೆ ಏನಾಗುತ್ತೆ, ಕೆಲವೊಂದಷ್ಟು ಕೆಲಸಕ್ಕೆಲ್ಲ ಇನ್ನೊಬ್ಬರನ್ನೇ ಅವಲಂಬಿಸ್ತಿದ್ರಿ, ಅವರೇ ಮಾಡಿಕೊಡ್ಬೇಕಾಗಿತ್ತು, ಆ ರೀತಿಯಾದಂತಹ ಪರಿಸ್ಥಿತಿ ಇತ್ತು. ಆದರೆ ನಿಮಗೆ ಒಂದು ಧೈರ್ಯದ ಅಭಿವೃದ್ಧಿ ಉಂಟಾಗೋದ್ರಿಂದಾಗಿ ನೀವೇ ಸ್ವತಂತ್ರವಾಗಿ ಎಲ್ಲ ಕೆಲಸವನ್ನು ಕೂಡ ಮಾಡ್ತೀರಿ. ಆ ರೀತಿಯಾಗಿ ಆದಷ್ಟು ಇನ್ನೊಬ್ಬರನ್ನು ಅವಲಂಬಿಸುವುದನ್ನು ಈ ಮಾಸದಲ್ಲಿ ನೀವು ತ್ಯಜಿಸ್ತೀರಿ ಅಂತ ಹೇಳಿ ಯೋಚನೆಯನ್ನು ಮಾಡಬಹುದು. ಇನ್ನು ತೃತೀಯ ಭಾವದಲ್ಲಿ ಕುಜಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಭೂಮಿಯನ್ನು ಕೊಳ್ಳುವಂಥದ್ದು ಇರಬಹುದು ಅಥವಾ ಭೂಮಿಯನ್ನು ಮಾರಾಟ ಮಾಡುವಂಥದ್ದು ಇರಬಹುದು. ಇಂತಹ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗ್ತಿದ್ರೆ ಅದೆಲ್ಲ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಇನ್ನು ಭೂಮಿಗೆ ಸಂಬಂಧಪಟ್ಟಿರುವಂತಹ ಯಾವುದಾದರೂ ವಿವಾದಗಳು ಇದ್ದಂತಹ ಪಕ್ಷದಲ್ಲಿ ಅದು ಕೂಡ ಈ ಮಾಸದಲ್ಲಿ ಬಗೆಹರಿಯುತ್ತೆ. ಇನ್ನೊಂದು ಏನು, ಈಗ ರವಿಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಆ ರವಿಗ್ರಹದಿಂದಲೂ ಕೂಡ ನಿಮಗೆ ಈ ಮಾಸದಲ್ಲಿ ಅತ್ಯಂತ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ. ಷಷ್ಠೇ ರವೋ ಸುಸೌಖ್ಯದಾತ ಯತ್ನ ಕಾರ್ಯಾರ್ಥ ಸಾಧನಂ ದೇಹಾರೋಗ್ಯಾದಿ ಸಂತೋಷಂ ವಸ್ತ್ರಧಾನ್ಯಾದಿ ಲಾಭಕೃತು ಅಂತ ಹೇಳಿರುವಂಥದ್ದು. ಏನು ಸುಸೌಖ್ಯದಾತ, ಒಂದಷ್ಟು ಮನಸ್ಸಿಗೆ ನೆಮ್ಮದಿಯ ಪ್ರಾಪ್ತಿಯಾಗುತ್ತೆ. ಯತ್ನ ಕಾರ್ಯಾರ್ಥ ಸಾಧನಂ, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೆಲ್ಲ ನಿಮಗೆ ಜಯದ ಪ್ರಾಪ್ತಿಯಾಗುತ್ತೆ. ದೇಹಾರೋಗ್ಯಾದಿ ಸಂತೋಷಂ, ಆರೋಗ್ಯದ ವಿಚಾರದಲ್ಲಿಯೂ ಕೂಡ ಉತ್ತಮತೆ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ವಸ್ತ್ರಧಾನ್ಯಾದಿ ಲಾಭಕೃತು, ಅನೇಕ ವಿಧವಾಗಿ ನಿಮಗೆ ಲಾಭ ಅನ್ನುವಂಥದ್ದು ಉಂಟಾಗುತ್ತೆ ಅಂತ ಹೇಳಿರುವಂಥದ್ದು. ಇದಿಷ್ಟು ಕೂಡ ಈ ಮಾಸದಲ್ಲಿ ನಿಮಗೆ ಪ್ರಾಪ್ತಿಯಾಗುವಂತಹ ಶುಭ ಫಲಗಳು. ಈಗ ಒಂದೆರಡು ವಿಚಾರದಲ್ಲಿ ನೀವು ಈ ಮಾಸದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಅದೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಒಂದು, ಶುಕ್ರಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಶುಕ್ರಗ್ರಹ ಮತ್ತು ಕೇತುಗ್ರಹದ ಜೊತೆಗೆ ಸ್ಥಿತವಾಗಿರುವಂಥದ್ದು ಶುಕ್ರಗ್ರಹ. ಆ ಶುಕ್ರಗ್ರಹ ನೀಚವಾಗಿರುವಂಥದ್ದು. ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಬೆನ್ನಿಗೆ ಸಂಬಂಧಪಟ್ಟಿರುವಂತಹ ಅಥವಾ ಸೊಂಟಕ್ಕೆ ಸಂಬಂಧಪಟ್ಟಿರುವಂತಹ ಅನಾರೋಗ್ಯಗಳು ಕಾಡುವಂತಹ ಸಂಭವ ಇದೆ. ಇಲ್ಲಿ ಒಂದು ವಿಚಾರವನ್ನು ನಾವು ಯೋಚನೆ ಮಾಡಬೇಕು. ರವಿಗ್ರಹವು ಕೂಡ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮತೆಯನ್ನೇ ಹೇಳಿರುವಂಥದ್ದು. ಆದರೆ ಶುಕ್ರಗ್ರಹ ಷಷ್ಠ ಭಾವದಲ್ಲಿ ಸ್ಥಿತವಾಗಿದೆಯಲ್ಲ,
ಅದು ಅಷ್ಟೊಂದು ಉತ್ತಮವಲ್ಲ. ಹಾಗಾಗಿ ಈ ಹಿಂದಿನಿಂದಲೂ ಕೂಡ ನಿಮಗೇನಾದರೂ ಬೆನ್ನಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ, ಅಥವಾ ಸೊಂಟಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಏನಾದರೂ ಅನಾರೋಗ್ಯದ ಸಮಸ್ಯೆಗಳು ಇದ್ದಂತಹ ಪಕ್ಷದಲ್ಲಿ ಈ ಮಾಸದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ದೊಡ್ಡ ಮಟ್ಟಿನ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಉಂಟಾಗುವುದಿಲ್ಲ. ಈ ವಿಚಾರದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ರಾಹು ಗ್ರಹ ದ್ವಾದಶ ಭಾವದಲ್ಲಿ ಸ್ಥಿರವಾಗಿರುವುದರಿಂದಾಗಿ ಒಂದು ಸ್ವಲ್ಪ ದುಂದು ವೆಚ್ಚ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ಅಂದ್ರೆ ಸುಮ್ಮನೆ ಯಾವುದ್ಯಾವುದಕ್ಕೂ ನೀವು ಹಣವನ್ನು ವಿನಿಯೋಗ ಮಾಡಬಾರ್ದು. ಆದಷ್ಟು ದುಂದು ವೆಚ್ಚದಿಂದ ನೀವು ದೂರ ಇರಬೇಕಾಗುತ್ತೆ. ಇದೊಂದು 2 ವಿಚಾರದಲ್ಲಿ ಜೋಪಾನವಾಗಿದ್ದಂತಹ ಪಕ್ಷದಲ್ಲಿ ಇನ್ನು ಉಳಿದಂತಹ ಎಲ್ಲಾ ವಿಚಾರದಲ್ಲಿಯೂ ಕೂಡ ಈ ಮಾಸ ಉತ್ತಮವಾಗಿದೆ. ಈಗ ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದೊಂದೇ ವಿಚಾರದಲ್ಲಿ ಈ ಮಾಸದಲ್ಲಿ ಯಾವ ರೀತಿಯಾದಂತಹ ಫಲ ಪ್ರಾಪ್ತಿಯಾಗಲಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಹಿಂದೆಯೇ ಯೋಚನೆ ಮಾಡಿದಂತೆ ಬೆನ್ನಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರ ಮತ್ತೆ ಸೊಂಟಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗುತ್ತೆ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಉತ್ತಮವಾಗಿದೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಹಣಕಾಸಿನ ಆಗಮನ ಉಂಟಾಗುತ್ತೆ, ಆದರೆ ನೀವು ದುಂದು ವೆಚ್ಚವನ್ನು ಮಾಡಬಾರದು. ಇನ್ನು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ದೊಡ್ಡ ಮಟ್ಟಿನ ಯಾವುದೇ ಸಮಸ್ಯೆ ಇಲ್ಲ, ಆದರೆ ಪತ್ನಿಯ ಅಥವಾ ಸಂಗಾತಿಯ ಒಂದು ಭಾವನೆಗಳಿಗೆ ನೀವು ಸ್ಪಂದಿಸಬೇಕಾಗತ್ತೆ. ಅಂದ್ರೆ ಅವರು ಏನೋ ಒಂದು ದುಃಖದ ವಿಚಾರವನ್ನಾಗ್ಲಿ ಅಥವಾ ಯಾವುದೋ ಒಂದು ವಿಚಾರವನ್ನು ನಿಮ್ಮ ಬಳಿ ಹೇಳಿಕೊಳ್ಳಲು ಬಂದಂತಹ ಸಂದರ್ಭದಲ್ಲಿ ನೀವು ಆ ಕಡೆ ಗಮನವನ್ನು ಕೊಡದೇ ಇರುವಂತದ್ದು, ಈ ರೀತಿಯಾಗಿ ನಡೆದುಕೊಂಡಂತಹ ಪಕ್ಷದಲ್ಲಿ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ಅವರ ಭಾವನೆಗಳಿಗೆ ನೀವು ಸ್ಪಂದನೆಯನ್ನು ನೀಡಬೇಕಾಗತ್ತೆ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಈ ಮಾಸ ಅತ್ಯಂತ ಉತ್ತಮವಾಗಿದೆ. ನೀವೇನು ಕೂಡ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದಷ್ಟು ಈ ಮಾಸದಲ್ಲಿ ನೀವು ಲಕ್ಷ್ಮೀ ದೇವಿಯ ಒಂದು ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಅನ್ನುವಂಥದ್ದು ಉಂಟಾಗುವುದಿಲ್ಲ, ಜೊತೆಗೆ ಇನ್ನೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ.